ಊರೊಬ್ಬ ನಡೀತಿದೆ, ಇತಿಹಾಸ ಬರೀತಿದ್ದಾರೆ. ಪ್ರತಿ ಒಂದೊಂದು ಪಾಯಿಂಟ್ ಅರ್ಥ ಮಾಡ್ಕೊಬೇಕು ಸರ್. ಅವ್ರು ನಮಗೋಸ್ಕರ ಸಿನಿಮಾ ಮಾಡೋದು. ಒಳಗಡೆ ಏನೋ ಒಂದಿರುತ್ತೆ, ಹಾಮ್ ಅನ್ನೋದಿರುತ್ತೆ. ಒಳಗಡೆ ಏನೋ ಒಂದು ನಮ್ಮನ್ನ ನಾವೇ ಮಾತಾಡ್ತಿರ್ತೀವಿ. ಇವಾಗ ಏನೋ ಒಂದು ಕೋಪ ಅಂತ ಯಜಮಾನ್ರು ಹೇಳ್ತಿರ್ತಾರೆ. ಒಳಗಡೆ ಏನೋ ಇರುತ್ತೆ, ಇವನೇನೋ ಹಿಂಗೆ ಅಂತ. ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್. ಒಂದೊಂದು ಪಾಯಿಂಟು ಅರ್ಥ ಮಾಡ್ಕೊಬೇಕು. ಆಲ್ ದ ಬೆಸ್ಟ್ ಬಾಸ್. ಇದೇ ಥರ ಡೈರೆಕ್ಷನ್ ಮಾಡ್ತಾನೆ ರೀ ಸರ್. ಯು ಆ್ಯಂಡ್ ಐ, ಬಿಟ್ವೀನ್ ಯು ಆ್ಯಂಡ್ ಐ ಇದು. ಆದರೆ ಒಂದೇ ಒಂದು ಸರ್, ಫೋಕಸ್ ಸಿಗ್ತಾ ನಮಗೂ ಫೋಕಸ್ ಸಿಕ್ಕಿಲ್ಲ. ಇನ್ನೊಂದು 2-3 ಸತಿ ನೋಡಿದ್ರೆ ಪಕ್ಕ ಫೋಕಸ್ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳೋಕ್ಕೆ ಕಂಪ್ಲೀಟಾಗಿ ಜಾತಿ ಧರ್ಮದಿಂದ ಎಲ್ಲ ತಿಳ್ಕೊಂಬರ್ಬೇಕು. ನಿಮಗೆಲ್ಲ ಭಗವದ್ಗೀತೆ, ಕುರಾನು, ಬೈಬಲ್ 3 ಓದಿದ್ರು ಅದರಲ್ಲೂ ಒಂದು ಕ್ಲಾರಿಟಿ ಇಲ್ಲೆಲ್ಲೂ ಹುಡ್ಕೋಕ್ಕಾಗಲ್ಲ. ಬಿಟ್ವೀನ್ ಯು ಆ್ಯಂಡ್ ಐ ಇದೆ ಇಲ್ಲಿ. ಎಲ್ಲರೂ ಸಮಸ್ಯೆನೂ ತಿಳ್ಕೊಳ್ಳೋದು ಎಷ್ಟು ಕಷ್ಟನೋ ಮೂವಿಲಿ ತೋರಿಸಿದ್ದಾರೆ. ಇನ್ನೊಂದ್ಸಲಿನ ಸರ್, ಇನ್ನೊಂದು 10 ಸತಿ ನೋಡ್ಬೇಕು ನಂಗೆ ಫೋಕಸ್ ಸಿಗೋಕ್ಕೆ. ನೋಡೋಕ್ಕಿಂತ ಅರ್ಥ ಮಾಡ್ಕೊಂಡು ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಮಾಡೋಣ ಸರ್, ಫೋಕಸ್ ಮಾಡಿ. ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನೋಡಲೇಬೇಕಾಗಂತ ಎಲ್ಲ ಕನ್ನಡ ಅಭಿಮಾನಿಗಳು ನೋಡಲೇಬೇಕು. ತುಂಬ ಚೆನ್ನಾಗಿದೆ. ಜೈ ಉಪಿ ಬಾಸ್. ಸರ್, ರೀಲಲ್ಲಿ ನೋಡಿದ್ರೆ ರಿಯಾಲಿಟಿಯಲ್ಲಿ ರಿಯಲ್ ಸ್ಟಾರ್ ಅನ್ನೋದು ಪ್ರೂವ್ ಆಯಿತು. ಚೆನ್ನಾಗಿದೆ ಫಿಲಮು. ನಮ್ಮ ಜೀವನದ ಬಗ್ಗೆ ಸೂಪರ್ ಆಗಿದೆ. ಇಡೀ ವರ್ಲ್ಡಲ್ಲೇ ಉಪ್ಪಿ ಸರ್ದ ಡೈರೆಕ್ಷನ್ ಯಾರೂ ಮಾಡಲ್ಲ. ನಮ್ಮ ಜೀವನದ ಬಗ್ಗೆ, ಸಮಾಜದ ಬಗ್ಗೆ ಹೇಳಿರೋದು. ಎಲ್ಲರಿಗೂ ಫೋಕಸ್ ಸಿಕ್ಕಿದ್ರೆ ಈ ಪ್ರಪಂಚನೇ ಉದ್ಧಾರ ಆಗುತ್ತೆ, ನಮ್ಮ ಜೀವನನೂ ಉದ್ಧಾರ ಆಗುತ್ತೆ. ಬರೀ ನಮ್ಮ ಜೀವನ ನಮ್ಮದು ಅಂತ ನೋಡ್ಕೋಬಾರ್ದು, ಎಲ್ಲನೂ ಬೇರೆನೂ ನೋಡಬೇಕು. ನಾವು ಎಷ್ಟೇ ಜನ ಪೊಲಿಟಿಷಿಯನ್ಸ್ ಅವರು ಕೋಟಿಗಟ್ಟಲೆ ದುಡಿತಾ ಇದ್ದಾರೆ, ನಾವು ಬಕ್ರಾಗೊಳ್ತಾರೆ ಸುಮ್ಮನೆ ಕೂತಿದ್ದೀವಿ ಅಷ್ಟೇ.